ಅಂದು ಒಕ್ಕಲಿಗರಿಗೆ ಕೊಡಲಾಗಿದ್ದ ಮೀಸಲಾತಿ ಕೋಟಾದಲ್ಲಿ ಕಡಿಮೆ ಮಾಡಿ ಅದನ್ನ ಮುಸ್ಲಿಮರಿಗೆ ನೀಡಿದ್ದು ನಾನು. ಜನವರಿ 22ಕ್ಕೆ ಅಯೋಧ್ಯೆಗೆ ಬರುವಂತೆ ಕರೆ ಬಂದಿದ್ದು ನಾನು ಮತ್ತು ಕುಟುಂಬ ಸಮೇತವಾಗಿ ಅಯೋಧ್ಯೆಗೆ ಹೋಗುತ್ತೇವೆಂದು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ತಿಳಿಸಿದರು. ನಗರದ ಸಂಸದರ ನಿವಾಸದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರವು ಒಳ ಮೀಸಲಾತಿ ಬಗ್ಗೆ ಸಚಿವ ಸಂಪುಟ ಸಭೆ ನಿರ್ಣಯ ಮಾಡಿ ಕೇಂದ್ರಕ್ಕೆ ಕಳುಹಿಸಿದೆ. ಅಂದು ಒಕ್ಕಲಿಗರಿಗೆ ಕೊಟ್ಟಿದ್ದ ಮೀಸಲಾತಿ ಕೋಟಾ ಕಡಿಮೆ ಮಾಡಿ ಮುಸ್ಲಿಮರಿಗೆ ಕೊಟ್ಟಿದ್ದು ನಾನು. ಮಲ್ಲಿಕಾರ್ಜುನ ಖರ್ಗೆ ಅವರು ಸಂವಿಧಾನ ಕೊಟ್ಟ ಮೀಸಲಾತಿ ಭರ್ತಿ ಮಾಡಲು ಆಗದಿದ್ದಾಗ ಉದ್ಯೋಗದಲ್ಲಿ ಪದೋನ್ನತಿ ಬಗ್ಗೆ ಜಾರಿ ಮಾಡಲು ಕೇಳಿದ್ರು. 15% ಎಸ್ಸಿಗಳಿಗೆ, 3% ಎಸ್ಟಿಗಳಿಗೆ ಮೀಸಲಾತಿ ಇತ್ತು. ಆದರೆ ಉದ್ಯೋಗದಲ್ಲಿ ಈ ಮೀಸಲಾತಿ ಪ್ರಮಾಣ ತಲುಪದೆ ಹೋದಾಗ ನಾನು ಅದನ್ನ 15% 18ಕ್ಕೆ, 3% 5ಕ್ಕೆ ಏರಿಸಿದೆ. ಎಲ್ಲವನ್ನೂ ಕೂಡ ನಾನು ಸಿಎಂ ಆಗಿದ್ದ ಅವಧಿಯಲ್ಲಿ ಮಾಡಿರುವುದಾಗಿ, ಮೀಸಲಾತಿ ಬಗ್ಗೆ ತಮ್ಮ ಅವಧಿಯಲ್ಲಿ ಕೈಗೊಂಡ ತೀರ್ಮಾನಗಳ ಬಗ್ಗೆ ದೇವೇಗೌಡರು ಇದೇ ವೇಳೆ ಸ್ಮರಿಸಿದರು. ಸ್ವಲ್ಪ ಆರೋಗ್ಯ ಸುಧಾರಣೆ ನಾನು ಪ್ರಾರ್ಥನೆ ಮಾಡಿದೆ. ನನ್ನ ಜೀವನದಲ್ಲಿ ಕೊನೆಯಲ್ಲಿ ಒಂದ್ಸಾರಿ ನಾನು 1000 ಕುಂಭಾಭಿಷೇಕ ಮಾಡಬೇಕು. ಅನಂತ ಪ್ರತಿ ತಿಂಗಳು ಮಾಡ್ತಾ ಇದ್ರೆ ಆ ಅರ್ಚಕರು ಹೇಳಿ, ಅದು ಫೆಬ್ರವರಿ ಪುಷ್ಯ ಮಾಸ, ಅಲ್ಲಿ 24th ಬರ್ತೇನೆ. ಈ ಜಿಲ್ಲೆಗೆ 4 ಸಾರಿ ಭೇಟಿ ಕೊಡ್ತೇನೆ. ಆದರೆ ಇದೊಂದು ವಿಶೇಷ ವಿಷಯ. ಆದ್ದರಿಂದ ಪುನಃ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಾನು ಅಯೋಧ್ಯೆಗೆ ಹೋಗ್ತೇನೆ. ನಾನು, ನನ್ನ ಹೆಂಡತಿ, ಕುಮಾರಸ್ವಾಮಿ ಹೆಂಡತಿ ನಿಖಿಲ್ ಕುಮಾರ್, ಇವರಿಗೆ ಇನ್ವಿಟೇಷನ್ ಕೊಟ್ಟಿದ್ದಾರೆ. ನಾನು ಹೋಗಿ 22 ಸಾಯಂಕಾಲೇ ವಾಪಸ್. ಸ್ಪೆಷಲ್ ವಿಮಾನ ಮಾಡಿದ್ದಾರೆ, ಪ್ರೈವೇಟ್. ಅವತ್ತೇ ಬರ್ತೀನಿ. 23 ನಾನು ಮೆಡಿಸಿನ್ ತಗೊಳ್ತೇನೆ. 24th ಇಲ್ಲಿಗೆ ಬರ್ತೇನೆ. ನನ್ನ ಸ್ನೇಹಿತ ಅನಂತ್ ಏನ್ ತೀರ್ಮಾನ ಮಾಡಿದ್ದಾರೋ ಅದ್ರ ಬಗ್ಗೆ ಮುಂದಿನ ಏನು ಕಾರ್ಯಕ್ರಮ ತೆಗೆದುಕೊಳ್ಳಬೇಕು ಅದನ್ನು ಸಮಾಲೋಚನೆ ಮಾಡಿ ಆ ದಿನ ಗೊತ್ತುಮಾಡಿ ನಾವು ಮುಂದುವರಿತೇವೆ. ಮತ್ತೆ ನಿಮ್ಮನ್ನ ಭೇಟಿ ಮಾಡಿ ನೀವೇನೇನು ವಿಷಯ ಎಲ್ಲ ಬರೆದಿಟ್ಕೊಂಡ್ಬಿಡಿ, ಏನೇನು ಕೇಳಬೇಕು ಅಂತ ಹೇಳಿ ಅವತ್ತು ಕೇಳಿ ಆನಂದವಾಗಿ ಏನು ವಿಷಯ ಹೇಳ ನಾನೇ ಹೇಳ್ತೇನೆ. ಇಲ್ಲಪ್ಪ ಪೇಪರಲ್ಲೇ ಎಲ್ಲಾ ಪತ್ರಿಕೆಗಳಲ್ಲಿ ಕರ್ನಾಟಕ ಸರ್ಕಾರ ಸಾಮಾಜಿಕ ನ್ಯಾಯವನ್ನು ಒದಗಿಸಿಕೊಳ್ಳಲಿಕ್ಕೆ ಒಳ ಮೀಸಲಾತಿ ಕೊಡಬೇಕು ಅಂತ ಹೇಳಿ ಸಚಿವ ಸಂಪುಟದ ಸಭೆ ತುರ್ತು ನಿರ್ಣಯ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ದ. ನಾನಿವತ್ತು ಒಂದೇ ಸಬ್ಜೆಕ್ಟ್ ಮೇಲೆ ಡೀಲ್ ಮಾಡೋದು. 24 ಮತ್ತೆ ಬರ್ತೇನೆ. ಈ 24 ಈಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಅವರ ಸಚಿವ ಸಂಪುಟದಲ್ಲಿ ಬಹಳ ಜನ ಇದ್ದಾರೆ. ನಾನು ಮುಖ್ಯಮಂತ್ರಿ ಆಗಿದ್ದಾಗ MP ಪ್ರಕಾಶ್ ಅವರ ನೇತೃತ್ವದಲ್ಲಿ ಸಿದ್ದರಾಮಯ್ಯವರು, ಸಿಂಧ್ಯಾ ಅವರು, ಜಾಲಪ್ಪ ಅವರು, ನಮ್ಮ ಹಿರಿಯೂರಿನ ಮಂತ್ರಿ, ಹೈಯರ್ ಎಜುಕೇಶನ್ ಮಿನಿಸ್ಟರ್ ಮಂಜುನಾಥ್,
ನೇಮಕ ಮಾಡಿದೆ. ಅದಕ್ಕೆ ಮುಂಚೆ ವೀರಪ್ಪ ಮೊಯ್ಲಿಯವರು ಗುಂಡೂರಾವ್ ಅವರ ಕಾಲದಲ್ಲಿ ಸುಪ್ರೀಂ ಕೋರ್ಟ್ ಮುಂದೆ ಇದ್ದಂತ ಕಾನೂನು ಕಮಿಷನ್ ವರದಿ ವಾಪಸ್ ತಗೊಂಡು ಆಗ 1 ವರ್ಷ ಎಜುಕೇಶನ್ಗೆ ಅಡ್ಮಿಷನ್ಗೋಸ್ಕರ ಒಂದು ನಿರ್ಣಯ ಮಾಡಿದ್ರು. ನಾನು ಯಾವನನ್ನು ಮುಚ್ಚಿ ಇಡಬೇಕಾದ್ರೆ ನಾನು ಅದನ್ನ ಆ ವಿಷಯದಲ್ಲಿ ಈ ಕಮಿಟಿ ನೇಮಕ ಮಾಡಿದೆ. ಈ ಕಮಿಟಿನಲ್ಲಿ ವರ್ಗೀಕರಣ ಮಾಡಿದ್ರು. ಕ್ಯಾಟಗರಿ 1, ಕ್ಯಾಟಗರಿ 2, 2A, 3A, 3B ಹೀಗೆ ಕ್ಯಾಟಗರಿ ಮಾಡಿದ್ರು. SC, ST